ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡ್ರಿ ಇವತ್ತು ಸಖತ್ತಾಗಿರೋಂಥ ಟ್ರೆಂಡಿ ಬ್ಲೌಸ್ ನೋಡ್ರಿ ವಿತ್ ಕಪ್ಸ್ ಪ್ರಿನ್ಸಸ್ ಕಟ್ಟಿಂಗು ದೆನ್ ಪೈಪಿಂಗು ನಾನು ಕಾಂಟ್ರಾಸ್ಟ್ ಕಲರ್ ಒಳಗೆ ಪೈಪಿಂಗನ್ನು ಕೊಟ್ಟಿನಿ ಸಖತ್ತಾಗದ ಈ ಒಂದು ಬ್ಲೌಸ್ ಸಿಕ್ಕಾಪಟ್ಟೆ ಟ್ರೆಂಡ್ ಒಳಗಿರುವಂಥ ಬ್ಲೌಸ್ ಈಗ ಪೈಪಿಂಗ್ ನಾನು ಹೆಂಗೆಲ್ಲ ಕೊಟ್ಟೆ ದೆನ್ ಇನ್ನೂ ಒಂದೇನಪ್ಪ ಅಂತಂದ್ರೆ ನೋಡ್ರಿ ಉಕ್ಸ್ನ ಇಲ್ಲಿ ಒಳಗಡೆ ಅದಾವ ಯಾವುದೇ ರೀತಿ ಹೊರಗಡೆ ಕಾಣಿಸೋಂಗೆ ಹಾಕಿಲ್ಲ ಕಪ್ಸು ಕೂಡ ಫಿನಿಶಿಂಗ್ ಜೊತೆ ಬಂದದ ಇದು ಹಾಗಿದ್ರೆ ಇವತ್ತು ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ ಯಾವ್ಯಾವ ರೀತಿ ನಾನು ಪೈಪಿಂಗ್ ಎಲ್ಲ ಅಟ್ಯಾಚ್ ಮಾಡೇನೆ ಅಂಥೇಳಿ ಓಕೆ ಈಗ ನೋಡಿರಿ ನಾನು ಪೈಪಿಂಗ್ನ ತೊಗೊಂಡಿನಿ ಇದನ್ನು ಯಾವ ರೀತಿ ಟರ್ನಿಂಗ್ ತೊಗೊಳ್ತೀನಿ ಶೇಪ್ ಕೊಟ್ಟೀನಿ ಫಸ್ಟ್ ಶೇಪ್ ಕೊಟ್ಟ ಮೇಲೆ ನೋಡಿರಿ ಇಲ್ಲಿ ನಾವು ಟರ್ನ್ ಮಾಡುವಾಗ ಇದನ್ನ ಒಂದು ಕಚ್ ಹೊಡೆದು ಈ ರೀತಿ ಟರ್ನನ್ನು ಮಾಡ್ಕೊಳ್ತೀನಿ ಅದು ಚಿಮಟಿಗೆ ಸಹಾಯದಿಂದ ಹಿಂಗೆ ಟರ್ನನ್ನು ಮಾಡ್ಕೊಳ್ತೀನಿ ದೆನ್ ಇಲ್ಲಿ ಮತ್ತೆ ಇನ್ನೊಂದು ಟರ್ನಿಂಗನ್ನು ತೊಗೊಳ್ತೀನಿ ಈ ಒಂದು ಪೈಪಿಂಗು ಸಹ ನಾನು ಮಾಡಿರೋದು ಇಲ್ಲಿ ನಾನು ದುಡ್ಡು ಕೊಟ್ಟು ಹೊರಗಡೆಯಿಂದ ತೊಗೊಂಡು ಅಂದರೆ ರೆಡಿಮೇಡ್ ತೊಗೊಂಡು ಬಂದಿರೋಂಥದ್ದು ಏನಲ್ಲ ಇದು ಈ ಒಂದು ಪೈಪಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹಾಕ್ತೇನೆ ಬಟ್ ಇದು ನನಗೆ ಭಾಳ ಲಾಂಗ್ ವಿಡಿಯೋ ಆಗಿತ್ತು ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ಒಳಗೆ ಹಾಕೇನಿ ಇದನ್ನು ಡಿಸೈನ್ ಹೆಂಗೆಲ್ಲ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಬಂದು ನಾನು ಒಂದು ಪಿನ್ನನ್ನು ಹಾಕ್ಕೊಳ್ತೀನಿ ಸೇಫ್ಟಿಗೋಸ್ಕರ ಅಂದರೆ ಆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೆನ್ ಇಲ್ಲಿ ನೋಡ್ರಿ ಈಗ ನಾನು ಪೈಪಿಂಗ್ ಇದು ಆ ಕಡೆ ಓದಾಡೋದಿಲ್ಲ ಯಾಕಂದ್ರೆ ಅಲ್ಲಿ ಪೈಪಿಂಗ್ ಕರೆಕ್ಟಾಗಿ ನಿಮ್ಗೆ ಆ ಕಡೆ ಹೋಗ್ಲಾರ್ದಂಗೆ ಪುಷ್ ಮಾಡ್ತಿರ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಓಕೆ ಪೈಪಿಂಗ್ ನೋಡಿರಿ ನಾನು ಒಳಗಡೆಯಿಂದ ಕಾಣಿಸ್ಲಿಕ್ಕತ್ತದ ನಿಮ್ಗೆ ಅದ್ರ ಪಕ್ಕದೊಳಗನ ಸ್ಟಿಚಿಂಗ್ ಹೋಗ್ತದೆ ಈಗ ಕೆಲವರು ಒಂದು ಮಷಿನ್ ಒಳಗೆ ಪೈಪಿಂಗ್ ಕರೆಕ್ಟಾಗಿ ಒಂದು ಪೈಪಿಂಗ್ ಏನು ಬರ್ತದಲ್ಲ ಅದ್ರ ಬಾಜುಕನ ಸ್ಟಿಚ್ ಬರೋಂಗಿಲ್ಲ ಅನ್ನೋದು ಕಂಪ್ಲೇಂಟ್ ಭಾಳ ಅದ ಅದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬಟ್ ಸ್ಕಿಪ್ ಮಾಡಬೇಡಿ ಅರ್ಧ ಇಂಚ್ ಬಿಟ್ಟು ನಾನು ಕಟ್ ಮಾಡತ್ತೀನಿ ಇದಕ್ಕೆ ಶೇಪ್ನ ನಾನು ಯಾವ ರೀತಿ ಕೊಟ್ಟೇನೆ ಅನ್ನೋದು ಮಾತ್ರ ಇವತ್ತು ವಿಡಿಯೋ ಇರ್ತದೆ ಇದೇ ರೀತಿ ನೀವು ಕೂಡ ಸ್ಟಿಚಿಂಗನ್ನು ಕಲಿಬೇಕು ಬಿಗಿನರ್ಸ್ ಇಲ್ಲಿ ಒಂದು ಟರ್ನಿಂಗ್ ಏನು ಬರ್ತಾವಲ್ಲ ಈ ರೀತಿ ಕಚ್ಚನ್ನು ಕೊಟ್ಕೊಳ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಈ ರೀತಿ ಪೈಪಿಂಗ್ ಎಲ್ಲ ಹೆಂಗೆ ಮಾಡಬೇಕು ಇದನ್ನ ಬಟ್ಟೆ ಕ್ಲಾತ್ ಯಾವ ರೀತಿ ಹಾಕ್ಕೊಳ್ಬೇಕು ಓಕೆ ಎಲ್ಲ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ದೆನ್ ಈ ಪ್ಯಾಟರ್ನ್ ಸಿಕ್ಕಾಪಟ್ಟೆ ಈಗ ಟ್ರೆಂಡ್ ಒಳಗೆ ಅದಾವ ಅನ್ನೋದನ್ನು ಗೊತ್ತೈತಿ ಇದೇ ರೀತಿ ನೀವು ಹೊಲಕ್ಕೆ ಏನಾರ ಹಾಕ್ಲಿಕ್ಕೆ ಹೋದ್ರಿ ಅಂದ್ರೆ ಒಂದು ಏನಂದ್ರೆ 800 ಇಂದ 1000 ರೂಪಾಯಿ ತನಕ ಚಾರ್ಜನ್ನ ಮಾಡ್ತಾರೆ ವಿತ್ ಲೈನಿಂಗ್ ಬ್ಲೌಸಿಗೆ ಹೇಳತ್ತೇನೆ ನಾನು ಓಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ ಅದೇ ನೀವ ಮನೆಯೊಳಗೆ ಹೊಲ್ಕೊಂಡ್ರಿ ಅಂದ್ರೆ ನೋಡಿರಿ ಎಷ್ಟು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡ್ತಾಯಿರಿ ಓಕೆ ಫಸ್ಟ್ ನೀವು ಇದನ್ನೆಲ್ಲ ಕಲಿಬೇಕಂದ್ರೆ ಒಂದು ಪೈಪಿಂಗನ್ನು ಕಲೀರಿ ಈಗ ಇನ್ನೊಂದು ಭಾಗನ ಹಚ್ಚಾತೀನಿ ನೋಡಿರಿ ಟರ್ನಿಂಗಿಗೆ ಮತ್ತು ನಾನೊಂದು ಕಚ್ಚನ ಹೊಡ್ಕೊಳ್ತೀನಿ ಬಟ್ ಇಲ್ಲಿ ಏನಂತಂದ್ರೆ ನೀವು ಒಂದೊಂದು ಟಿಪ್ಸ್ಗಳು ಹೆಲ್ಪ್ ಆಗ್ತವೆ ಆ ಟಿಪ್ಸ್ಗಳನ್ನ ಮಾತ್ರ ನೀವು ಈಗ ಫಸ್ಟ್ ಕಲೀರಿ ಯಾವುದೇ ರೀತಿ ನಾವು ಒಂದೇ ಸರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಿಚಿಂಗ್ ನಾವು ಬರ್ತದೆ ನಮಗೆಲ್ಲ ಬರ್ತದೆ ಅನ್ನಲಿಕ್ಕೆ ಅಟೆಂಪ್ಟ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಒಂದು ಸರಿ ನೋಡ್ಕೊಳ್ರಿ ಓಕೆ ನೋಡಿದರೆ ಇಷ್ಟು ಚೆಂದ ಆಯಿತು ಪೈಪಿಂಗ್ ದೆನ್ ಇದ್ರ ಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಹಾಕಿ ಹಿಂಗೆ ಉಲ್ಟಾ ಇಟ್ಟ ಈಗ ನೋಡಿರಿ ಇದು ಯಾವ ರೀತಿ ಬರಬೇಕಂದ್ರೆ ಪೈಪಿಂಗ್ ಬಾಜುಕನ ಹೋಗ್ತದೆ ಸ್ಟಿಚ್ ಇದಕ್ಕೆಲ್ಲ ನಾವು ಏನು ಮಾಡ್ಬೇಕು ಈಗ ನೋಡಿರಿ ಕರೆಕ್ಟಾಗಿನೇ ಬರ್ತದೆ ಬಟ್ ಯಾವುದೇ ಕಾರಣಕ್ಕೂ ಸೂಜಿ ಮೇಲೆ ಎತ್ತಬಾರ್ದು ಸೂಜಿ ಅಲ್ಲೇ ಇರಬೇಕು ಕರೆಕ್ಟ್ ಕಾರ್ನರ್ಗೆ ಇರಬೇಕು ಫೂಟ್ ಮಾತ್ರ ನೀವು ಎತ್ತುತ್ತಾ ಇರಬೇಕಷ್ಟೇ ಈಗ ಪ್ರತಿಯೊಂದು ಬ್ಲೌಸಿಗೆ ಬಂದ್ರೂ ಪೈಪಿಂಗ್ ಕೊಡ್ರಿ ಫಿನಿಶಿಂಗ್ ಕಾಣಾಗ್ತಿಲ್ಲ ಒಂದು ಏನಾದರೂ ನಾವು ಶಾಪ್ನ ಹಾಕೇವೆ ಅಂತಂದ್ರೆ ಫಿನಿಶಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾವುದೇ ರೀತಿ ಹೊಲ್ದು ಕೊಟ್ಟಿವಿ ಅಂದ್ರೆ ಯಾರೂ ತೊಗೊಳೋದಿಲ್ಲ ನಿಮ್ಗೆ ಪೈಪಿಂಗ್ ಬರ್ತದೇನು ರೀ ಇನ್ನು ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಎಲ್ಲ ಹಾಕ್ತಾರಲ್ಲ ಫಿನಿಶಿಂಗ್ ಬೇಕು ಅಂತ ಹೇಳ್ತಾರೆ ನೋಡಿರಿ ಎಷ್ಟು ಚಂದ ಪೈಪಿಂಗ್ ಬಂತು ವಿತ್ ಫಿನಿಶಿಂಗ್ ಜೊತೆ ಇದಕ್ಕೆಲ್ಲ ಏನು ಮಾಡಬೇಕು ನಾವು ಹಾಗಿದ್ರೆ ನೀವು ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಿರ್ರಿ ಇಷ್ಟು ಚಂದ ಫಿನಿಶಿಂಗ್ ಜೊತೆ ಯಾವುದೇ ಡಿಸೈನ್ ಇರಲಿ ಓಕೆ ಇದಕ್ಕೆ ಎನಿ ಡಿಸೈನ್ ಇರಲಿ ಅದಕ್ಕೆ ನೀವು ಆರಾಮಾಗಿ ಟರ್ನಿಂಗನ್ನು ಮಾಡ್ಕೊಳ್ಳೋದು ಎಲ್ಲನೂ ಕಲಿತಾ ಹೋಗ್ಬೋದು ಇನ್ನೂ ಒಂದು ಏನಂದರೆ ಅದನ್ನ ಹೇಳ್ತೀನಿ ನಾನು ನಿಮ್ಗೆ ಹೇಳಿದೆ ಅಲ್ಲ ಈಗ ಈ ರೀತಿ ಪೈಪಿಂಗ್ ಬರಾತಿಲ್ಲ ಕರೆಕ್ಟ್ ಥ್ರೆಡ್ ಬಾಜುನ ಪಕ್ಕದೊಳಗನ ಕೂಡ್ಲಿಕ್ಕತ್ತಿಲ್ಲ ಸ್ಟಿಚ್ ಈಗ ನೋಡಿರಿ ಇದೇನು ಥ್ರೆಡ್ ಅದಲ್ಲ ಪೈಪಿಂಗ್ ಬಾಜುಕನೇ ಇಲ್ಲಿ ನಮ್ಗೆ ಥ್ರೆಡ್ಡ ಕುಂದ್ರಾತಿಲ್ಲ ಅದೆಲ್ಲೋ ಪೈಪಿಂಗ್ ಹೋಗ್ತದೆ ಥ್ರೆಡ್ನ ಬೇರೆ ಕಡೆ ಕುಂದಿರ್ತದೆ ಅನ್ನೋದು ಕಂಪ್ಲೇಂಟ್ ಅದಕ್ಕೆ ಕಾರಣ ಏನಂದ್ರೆ ಪಕ್ಕದ ಏನದ ಅಲ್ಲ ಇದನ್ನು ಬಿಚ್ಚಿ ಈಗ ಮಷಿನಿನ ಶಾಪ್ ಇರ್ತಾವಲ್ಲ ಅವ್ರ ಕಡೆ ಹೋಗಬೇಕು ನಿಮ್ಗೆ ಬಿಚ್ಚಿ ಕರೆಕ್ಟಾಗಿ ಮಾಡಿಕೊಡ್ತಾರೆ ನೀವೇನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ನಾವು ಅನ್ಕೋತೀವಿ ಎಲ್ಲಾರ್ದು ಬರ್ತದೆ ನಮ್ದು ಯಾಕೆ ಬರಾತಿಲ್ಲ ನಮ್ಗೆ ಹೊಲ್ಯಾಕೆ ಬರಾತಿಲ್ಲ ಅಂತೇಳಿ ಬಟ್ ಇದು ರಾಂಗ್ ಅದ ನೀವು ಸೆಟ್ಟಿಂಗ್ ಮಾಡಿಕೊಡ್ರಿ ಅಂತ ಹೇಳಿ ಮಷಿನ್ ಶಾಪಿಗಳಿಗೆ ಹೋಗ್ರಿ ಅವ್ರು ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿಕೊಡ್ತಾರೆ ಈಗ ಬ್ಯಾಕ್ ಸೈಡ್ ನಾನು ಪೈಪಿಂಗ್ ಕೊಡತ್ತೀನಿ ಫಸ್ಟ್ ನಾನಿಲ್ಲಿ ಲೈನಿಂಗಿಗೆ ಪೈಪಿಂಗನ್ನು ಕೊಡ್ಕೊಳತ್ತೀನಿ ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಗೆ ಯಾವುದೇ ಕಾರಣಕ್ಕೂ ನೀವು ಪೈಪಿಂಗ್ನ ಕೊಡಕ್ಕೆ ಹೋಗಬೇಡ್ರಿ ಈಗ ನೋಡಿರಿ ಈಗ ಇದ್ರ ಮೇಲೆ ಇಟ್ಟು ಸ್ಟಿಚ್ನ ಹಾಕ್ಕೊಳ್ರಿ ಅದಕ್ಕೆ ನೀವು ಶಾಪಿಗೆ ಹೋಗಿ ಏನು ಹೇಳಬೇಕಂತಂದ್ರೆ ನಮ್ಗೆ ಮಷಿನಿಗೆ ಪೈಪಿಂಗ್ ಮಾಡ್ಲಿಕ್ಕೆ ಬರಾತಿಲ್ಲ ಅದಕ್ಕೆ ಸೆಟ್ಟಿಂಗ್ ಮಾಡಿಕೊಡ್ರಿ ಅಂತಂದ್ರೆ ಅವ್ರು ಕರೆಕ್ಟಾಗಿ ಸೆಟ್ಟಿಂಗ್ನ ಮಾಡಿಕೊಡ್ತಾರೆ ಇದು ನಾರ್ಮಲ್ ಮಷಿನ್ ನಾನು ಹೇಳತ್ತಿದ್ದು ಜಾಕ್ ಮಷಿನ್ ದೊಡ್ಡ ಮಷಿನ್ ಎಲ್ಲ ಹೇಳತ್ತಿರೋದು
ಇದು ನಾರ್ಮಲ್ ಮಷಿನಿಗೆ ನೀವು ಈ ಥರ ಸೆಟ್ಟಿಂಗ್ ಮಾಡಿಸಿದ್ರೆ ಮಾತ್ರ ಈ ರೀತಿ ಹಿಂಗೆ ಪೈಪಿಂಗ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಬಟ್ ಒಂದೊಂದು ಮಷಿನ್ ಒಳಗೆ ಅವರೆಲ್ಲ ಸೆಟ್ಟಿಂಗ್ ಮಾಡಿನ ಕೊಟ್ಬಿಟ್ಟಿರ್ತಾರೆ. ಬಟ್ ನನ್ನ ಮಷಿನ್ ಒಳಗೆ ಇರಲಿಲ್ಲ, ಇದು ಯಾಕೋ ಬರಾತಿಲ್ಲದ ಅಂಥೇಳಿ ನನಗೂ ತಲೆ ಕೆಟ್ಟು ಹೋಗಿತ್ತು. ದೆನ್ ಹೋಗಿ ಮತ್ತೆ ಕೇಳಿದಾಗಿಲ್ಲ ಸೆಟ್ಟಿಂಗ್ ಮಾಡಿಕೊಡ್ತೀವಿ ಕೊಡ್ರಿ ಅಂಥೇಳಿ ಸೆಟ್ಟಿಂಗ್ ಮಾಡಿ ಕೊಟ್ಟರೆ. ಬಟ್ ಏನು ಅದಕ್ಕೆ ನೋಡಿರಿ ಯಾವುದೇ ರೀತಿ ಸಿಂಗಲ್ ಗೋಡ ಬೇಡ, ಡಬಲ್ ಗೋಡನೂ ಬೇಡ, ಯಾವುದು ಇಂಥ ಆಪ್ಷನಲ್ ಏನು ಬೇಡ ಅಂತ ನಾನು ಹೇಳೋದು. ಈ ಒಂದು ಗೋಡ ಬೇಕಾ ಅಂದ್ರೆ ಫುಟ್ ಪೆಡಲಲ್ಲ ಫುಟ್ ಬೇಕಾ ಈ ಥರ. ಈಗ ನಾನು ಇಲ್ಲಿ ಪೈಪಿಂಗ್ ಪಕ್ಕದೊಳಗನೆ ಇದೆಲ್ಲ ಹೆಂಗೆ ಮಾಡೋದು, ಓಕೆ, ಇದನ್ನೆಲ್ಲ ಕಲಿಬೇಕಲ್ಲ ನೀವು. ಕಾನ್ಸಂಟ್ರೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಒಂದು 2-3 ಸಲ ಟ್ರೈ ಮಾಡಿದಾಗ ನಿಮ್ಗೆ ಇದನ್ನೆಲ್ಲ ಹೆಂಗೆ ಹೊಲಿಬೇಕು ಅನ್ನೋದು ಗೊತ್ತಾಗ್ತದೆ. ಪೈಪಿಂಗ್ ಬಾಜುಕನ ಸ್ಟಿಚ್ ಬರಬೇಕು. ನೆಕ್ಸ್ಟ್ ವಿಡಿಯೋ ಒಳಗೆ ಇದು ಪೈಪಿಂಗ್ದು ನಾನು ವಿಡಿಯೋನ ಹಾಕ್ತೀನಿ. ಈಗ ಈ ರೀತಿ ನೀವೇನಾದರೂ ಡಿಸೈನ್ ಮಾಡ್ಕೊಂಡ್ರಿ ಅಂತ ಒಂದು ರಫ್ ತೋರಿಸಾಗ್ತೀನಿ ನಾನು, ಬಟ್ ಇದಕ್ಕೆ ಡಿಸೈನನ್ನು ಬೇರೆ ಮಾಡ್ಕೊಳ್ತೀನಿ. ಒಬ್ರು ಕೇಳಿದ್ರೆ ಮೊನ್ನೆ ನಂಗೆ ಈ ಥರ ಒಂದು ಸ್ಟಿಚಿಂಗ್ ಬೇಕು ಅಂತ ಹೇಳಿ, ಅದಕ್ಕೆ ನಾನು ಅವ್ರಿಗೋಸ್ಕರ ಇದನ್ನು ಹಿಂಗೆ ಟರ್ನ್ ಮಾಡಿ ತೋರಿಸಿನ ಅಷ್ಟೆ. ಇನ್ನು ಪೈಪಿಂಗ್ ಎಲ್ಲ ಆದ ನಂತರ ಏನು ಮಾಡಬೇಕಂದ್ರೆ ಫಿನಿಶಿಂಗ್, ಓಕೆ, ಈ ಒಂದು ಸ್ಟಿಚಿಂಗನ್ನು ನೀವು ಹಾಕ್ಕೊಳ್ಬೇಕು. ಅದರಿಂದ ಉಳಿದಿರುವಂಥ ಬಟ್ಟೆ ನಿಮ್ಗೆ ತೆಗೆದು ಒಗಿಲಿಕ್ಕೆ ಸಹಾಯ ಆಗ್ತದೆ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಬಂದು ಹೊಸದಾಗಿ ನೋಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಇನ್ನು ಯಾರೆಲ್ಲ ಕಲಿತಾ ಇದ್ದಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ, ಅವ್ರಿಗೂ ಕೂಡ ಕಲೀಲಿಕ್ಕೆ ಸಹಾಯ ಮಾಡಿರಿ. ಇನ್ನು ಬಿಗಿನರ್ಸಿಗೆ ನಮ್ಗೆ ಸ್ಟಿಚಿಂಗ್ ಬರೋಂಗಿಲ್ಲ ಅನ್ನೋರ್ಗು ಪೇಪರ್ ಕಟ್ಟಿಂಗಿಂದನೇ ಹೇಳ್ಕೊಟ್ಟೀನಿ. ಫಸ್ಟ್ ಎಲ್ಲ ವೀಡಿಯೋಸ್ ಇದಾವೆ, ಆ ಒಂದು ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲೈವ್ಗಳು ಇದಾವೆ, ಲೈವ್ಗಳಿಗೂ ಕೂಡ ನೀವು ನೋಡ್ಕೊಳ್ರಿ. ಇದ್ರಾಗ ಕನ್ಫ್ಯೂಸ್ ಆಯ್ತು ನೀವು ಲೈವ್ ನೋಡ್ಬೋದು, ಲೈವ್ ಒಳಗೆ ಕನ್ಫ್ಯೂಸ್ ಆಯ್ತು ಅಂದ್ರೂ ವೀಡಿಯೋಸ್ ಹಾಕೀನಿ. ಓಕೆ, ನಿಮ್ಗೆ ಯಾವುದೋ ರೀತಿ ತೊಂದರೆ ಆಗಂಗಿಲ್ಲ, ಯಾವುದಕ್ಕಾರ ನೀವು ಆರಾಮಾಗಿ ನೋಡ್ಕೊಳ್ಬೋದು. ಈಗ ನಾನು ಉಳಿದಿರುವಂಥ ಬಟ್ಟೆ ನಾನು ಏನು ಹೇಳ್ತೀನಿ ಅಂದರೆ ಪ್ರತಿಯೊಂದು ವೀಡಿಯೋನೂ ನೋಡಿರಿ. ಪ್ರತಿಯೊಂದು ವೀಡಿಯೋ ಒಳಗೂ ನಿಮ್ಗೆ ನಾನು ಟಿಪ್ಸ್ಗಳನ್ನ ಹೇಳ್ತೀನಿ, ಅವು ಬಹಳ ಹೆಲ್ಪ್ ಆಗ್ತವೆ. ನಾನು ಇದೆಲ್ಲ ಸ್ಟಿಚಿಂಗ್ ಕಲಿಯುವಾಗ ನಮ್ಮ ಸರ್ ಎಲ್ಲ ಹೇಳ್ತಿದ್ರು, ನಾನು ಹೇಳಿದೆ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಬಿಡ್ರಿ ಸರ್, ನಾವು ಅದೇನು ದೊಡ್ಡದಲ್ಲ ಪೈಪ್ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ. ಬಟ್ ಅವ್ರು ಟೆಕ್ನಿಕ್ ಅನ್ನೋದನ್ನ ಹೇಳ್ಕೊಟ್ರು, ಆವಾಗಲೇ ನನಗದು ಬಂದಿದ್ದು ಈ ಒಂದು ಪೈಪಿಂಗ್ ಹೊಲಿಲಿಕ್ಕೆ. ಈಗ ನೋಡಿರಿ, ಇದನ್ನ ನಾನು ಮಿಡ್ಲ್ ಪಾಯಿಂಟ್ ತಕ್ಕೊಂಡು ಇಲ್ಲಿ ಟಕ್ಕನ್ನು ಹಿಡಿತೀನಿ. ಆಮೇಲೆ ಟಕ್ ಹೆಂಗೆ ಹಿಡಿಬೇಕು ಪೈಪಿಂಗ್ ಮಾಡಿದಾಗ ಅದನ್ನು ನೋಡ್ಕೊಳ್ರಿ, ಹೇಳ್ಕೊಡ್ತೀನಿ ನಾನು. ಅದಕ್ಕೆ ಹೇಳ್ತೀನಿ. ಈಗ ನೋಡಿರಿ, ಇದು ಪೈಪಿಂಗ್ ಕರೆಕ್ಟಾಗಿ ಪ್ರೆಸ್ ಆಗಂಗಿಲ್ಲ. ಕತ್ತರಿ ಸಹಾಯದಿಂದ ನಾನು ಒಂದು 2 ಸರಿ ಕೊಟ್ಟು ಹಾಕಿದ್ನಂದ್ರೆ ಕರೆಕ್ಟಾಗಿ ಬರ್ತದೆ. 4ಕ್ಕೆ ಹೈಟ್ನ ತೊಗೋತೆ, 4-4.25 ತೊಗೊಳ್ಬೋದು, ಯಾಕಂದರೆ ಇದು ಜಾಸ್ತಿ ಡೀಪ್ ಇಲ್ಲ ಅಂದಾಗ. ಈಗ ನೋಡಿ, ಹಿಂಗೆ ಹಾಕಬಾರ್ದು ನಾವು. ಅವಾಗ ಏನು ಮಾಡ್ಬೇಕಂದ್ರೆ ಪೈಪಿಂಗ್ ಮೇಲಿಂದ ಈ ಒಂದು ಟಕ್ನ ಹಿಡಿಬೇಕು, ಯಾಕಂದ್ರೆ ಕೆಳಗಡೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪನೂ ಬರಬಾರ್ದು. ಯಾರೆಲ್ಲ ಡಿಸೈನರ್ ಅದಿರಿ ಇಂತಲಾಗಿ ಇಟ್ಕೊಳ್ರಿ. ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ, ಹೆರಾಪೇರಿ ಮಾಡಿಕೊಡ್ತೀವಿ ಅಂದರೆ ನಡೆಯಂಗಿಲ್ಲ. ಫಿನಿಶಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರತಿ ಒಂದು ಟೈಲರ್ಗೆ ಮೇಲಿಂದನೇ ನೀವು ಸ್ಟಿಚ್ ಮಾಡಿದ್ರಿ ಅಂದ್ರೆ ಪೈಪಿಂಗ್ ಕೆಳಗೆ ನೀಟಾಗಿ ಬರ್ತದೆ. ಇವತ್ತು ಎಷ್ಟೆಲ್ಲ ಕಲ್ತ್ರಿ ಪೈಪಿಂಗ್ಗೆ ನಾವು ಹೆಂಗೆಲ್ಲ ಫಿನಿಶಿಂಗ್ ಕೊಡಬೇಕು, ದೆನ್ ಶೇಪ್ ಎಲ್ಲ ಹೆಂಗೆ ತೊಗೊಳ್ತೀನಿ. ಆಮೇಲೆ ಮಷಿನ್, ಇವಾಗ ಪೈಪಿಂಗ್ ಬರಾಕತ್ತಿಲ್ಲ ನಮ್ಮ ಮಷಿನ್ನಿಗೆ ಅಂತ ಮೊನ್ನೆಬ್ರು ಕೇಳಿದರೆ ಅವ್ರಿಗೆ ಏನು ಮಾಡಬೇಕು. ಶಾಪಿಗೆ ಹೋಗ್ರಿ, ಟೈಲರ್ ಶಾಪಿಗೆ, ಅವ್ರಿಗೆ ಕೇಳ್ರಿ ನಮ್ಗೆ ಪೈಪಿಂಗ್ ಮಾಡೋಕ್ಕೆ ಬರಾತಿಲ್ಲ, ಅದ್ರ ಸೆಟ್ಟಿಂಗ್ ಮಾಡಿಕೊಡ್ರಿ ಅಂತ ಹೇಳ್ರಿ, ದೇ ವಿಲ್ ಡೂ. ಓಕೆ, ಈಗ ನಾನು ಫ್ರಂಟ್ ಸೈಡಿಂದ ಪ್ರಿನ್ಸಸ್ ಕಟ್ಟಿಂಗ್ ಇತ್ತು, ಅದಕ್ಕೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳತ್ತೀನಿ. ಮಷಿನ್ ಯಾಕೋ ಸ್ವಲ್ಪ ಕಾಡ್ಸಾತೈತಿ ಇವತ್ತು ನನಗೆ. ತಡಿ, ವೆಯ್ಟ್ ಮಾಡೋಣ ಸ್ವಲ್ಪ. ಓಕೆ, ಮಷಿನ್ ಏನೋ ಆಗ್ಯದೇನಂತ ಅಂದ್ಕೊಂಡೆ, ಬಟ್ ಇಲ್ಲ, ಪರವಾಗಿಲ್ಲ, ರೆಡಿ ಆಯಿತು ಮಷಿನ್. ಈಗ ನೋಡಿ, ನಾನು ಫಿನಿಶಿಂಗನ್ನು ಮಾಡಿಕೊಂಡೆ. ಈ ರೀತಿ ಎಲ್ಲ ಫಿನಿಶಿಂಗ್ ನೀವು ಕಲಿಬೇಕು ಅಂದ್ರೆ ಏನು ಮಾಡಬೇಕು, ನೀವು ಪ್ರತಿಯೊಂದು ವೀಡಿಯೋನು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ, ಟಿಪ್ಸ್ಗಳು ಭಾಳ ಇರ್ತಾವೆ. ಓಕೆ, ನೋಡಿ ಎಷ್ಟು ಚಂದ ಪೈಪಿಂಗ್ ಬಂದದ. ಇಲ್ಲಿ ಯಾವುದೇ ರೀತಿ ನಾನು ಮಾರ್ಕೆಟಿಂದ ತೊಗೊಂಡು ಬಂದು ಥ್ರೆಡ್ ಪೈಪಿಂಗ್ ಏನೋ ಸಿಗ್ತಾವಂತ ಅದನ್ನ ತೊಗೊಂಡು ಬಂದಿದ್ರೆ 10 ರೂಪಾಯಿ ಮೀಟ್ರ್ ಹೇಳ್ತಾರೆ ಅವ್ರು. ಬಟ್ ನಮಗೇನು ಉಳಿತದೆ ಇದ್ರೊಳಗೆ, ಕಸ್ಟಮರ್ ಕೊಡೋ ದುಡ್ಡು ಭಾಳ ಕಡಿಮೆ ಇರ್ತದಲ್ಲ. ಹಾಗಾಗಿ ಪ್ರಿನ್ಸಸ್ ಕಟ್ಟಿಂಗ್ದು ಜಾಯಿಂಟನ್ನು ಮಾಡ್ಕೊಳತ್ತೀನಿ. ಯಾವುದೇ ರೀತಿ ಬಟ್ಟೆ ಏನಾದರೂ ಜಗ್ಗಾತೈತಂದ್ರೆ ನೋಡಿ, ಅದಕ್ಕೆ ಅಲ್ಲೆಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ದಾರಾನ, ಅವಾಗ ನಿಮ್ಗೆ ಸಲೀಸಾಗ್ತೈತಿ. ಓಕೆ, ಈ ಕಟ್ಟಿಂಗ್ ಬೇಕು ನಿಮ್ಗೆ, ಪ್ರಿನ್ಸಸ್ ಕಟ್ಟಿಂಗ್ ನಾವು ಕಲಿಬೇಕಂದ್ರೆ ಒಂದು ವಿಡಿಯೋನ ಹಾಕಿನಿ ನಾನು, ಅದನ್ನು ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಒಂದು ನೋಟ್ಸನ್ನು ಮಾಡಿಕೊಂಡು ಅದ್ರಾಗ ಬರ್ಕೋರಿ. ಅವಾಗ ಏನಾಗ್ತದೆ ನಿಮ್ಗೆ ನೆಕ್ಸ್ಟ್ ಬ್ಲೌಸ್ ಹೊಲಿಲಿಕ್ಕೆ ಮೆಜರ್ಮೆಂಟ್ ಹೆಂಗೆ ತೊಗೊಳ್ಬೇಕು, ಬ್ಲೌಸ್ ಟು ಬ್ಲೌಸು ಮೆಜರ್ಮೆಂಟು ಅದನ್ನು ಯಾವ ರೀತಿ ತೊಗೊಂಡು ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಟ್ಟಿನಿ ನಾನು. ಓಕೆ, ನೋಡಿರಿ ಎಷ್ಟು ಈಸಿ ಅದ ಪೈಪಿಂಗ್ ಮಾಡೋದು ಅನ್ನೋದು. ಈ ರೀತಿ ಕಲ್ತ್ರಿ ಅಂದರೆ ಡ್ರೆಸ್ಸಿಗೆ ಮಾಡ್ಕೋಬೋದು, ಸಣ್ಣ ಮಕ್ಕಳ ಡ್ರೆಸ್ಸಿಗೂ ಪೈಪಿಂಗ್ ಮಾಡ್ಬೋದು.
ಇನ್ನು ಸ್ಲೀವ್ಸಿಗೆ ಡಿಸೈನ್ ಮಾಡಿದಾಗೆಲ್ಲ ನೀವು ಈ ರೀತಿ ಡಿಸೈನ್ ಇದು ಮಾಡ್ಕೋಬೋದು. ಈಗ ನೋಡಿರಿ ನಾವು ಈ ರೀತಿ ಕೊಟ್ಬಿಡ್ತೇವೆ. ಕಪ್ಸ್ ಹಾಕತ್ತೇನೆ. ಹೌದು, ಇದು ನಾರ್ಮಲ್ ಬ್ಲೌಸಿಗೆ ಅದನ್ನು ತೋರ್ಸಾತೀನಿ ನಿಮಗೆ. ನಾರ್ಮಲ್ ಬ್ಲೌಸಿಗೆ ಈ ರೀತಿ ನಾವು ಸ್ಟಿಚ್ಚನ್ನ ಮಾಡ್ತೇವೆ. ಹೌದಾ, ಬಟ್ ಈಗ ನಾನೇನು ಮಾಡತ್ತೀನಿ ಆ ರೀತಿ ಹಾಕತ್ತಿಲ್ಲ. ಡೈರೆಕ್ಟಾಗಿ ಈಗ ಏನು ಮಾಡಬೇಕು, ಕಪ್ ಹಾಕಬೇಕಂದ್ರೆ ಈ ಕಪ್ದು ಸೆಂಟ್ರ್ ಪಾಯಿಂಟನ್ನು ತಗೊಳ್ಳೋಣ ಫಸ್ಟ್. ಈ ಭಾಳ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿರಿ. ಇದ್ರೊಳಗೆ ಏನು ಆ ರೀತಿ ನೀವು ಫಾರ್ಮುಲಾಗಳು ಅದು ಇದು ಅಂತ ಏನೂ ಇಲ್ಲ ರೀ. ನಾರ್ಮಲ್ ಆಗಿನ ಮಿಡ್ ಪಾಯಿಂಟನ್ನು ತಕ್ಕೊಂಡಿರ್ತೀವಲ್ಲ, ಇದ್ರ ಕಟ್ಟಿಂಗ್ ನಾನು ಪ್ರತಿ ಸಲ ಹೇಳೇನಿ ಹಾಕೇನಿ ಅಂತ ಹೇಳಿ ಮಿಡ್ ಪಾಯಿಂಟ್ ಬರ್ತದೆ. ಆ ಒಂದು ಮಿಡ್ ಪಾಯಿಂಟಿಗೆ ಒಂದು ಕಚ್ ಹಾಕ್ಕೊಳ್ರಿ, ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಓಕೆ, ಇಲ್ಲಿ ನಾನು ಜಾಯಿಂಟ್ ಏನು ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಸ್ಟಿಚ್ ಬಿಚ್ಕೊಳತ್ತೀನಿ ಒಂಚೂರು ಕಾರ್ನರಿಗೆ. ಓಕೆ, ಈಗ ನೋಡಿ ಕರೆಕ್ಟ್ ಮಿಡ್ ಪಾಯಿಂಟ್ ಎಲ್ಲಿ ಬರ್ತದೆ ಅಂತ ಹೇಳಿದ ಕಟ್ಟಿಂಗ್ ಒಳಗೆ ತಿಳಿಸ್ಕೊಟ್ಟಿನಿ ನಾನು. ಆ ಒಂದು ಮಿಡ್ ಪಾಯಿಂಟಿಗೆ ಕರೆಕ್ಟಾಗಿ ಕಷ್ಟನ್ನ ಹೊಡ್ಕೊಳ್ರಿ. ಇದಕ್ಕೆ ಏನು ಮಾಡಬೇಕು, ಭಾಳ ಈಸಿ ಅದ. ಈಗ ಲೈನಿಂಗ್ ಏನದ ಅಲ್ಲ ಅದನ್ನ ತೊಗೊಳ್ರಿ. ಒಳಮುಖವಾಗಿ ಇದನ್ನು ಸ್ಟಿಚ್ನ ಮಾಡಬೇಕು. ಇದಕ್ಕೆ ಅವರು ಗಿಡ್ಸೋದು ನಾವೆಲ್ಲ ವೀಡಿಯೋಸ್ ನೋಡಿಬಿಟ್ರೆ ಅಂದ್ರೆ ಕನ್ಫ್ಯೂಸ್ ಆಗಿ ಇದು ಬೇಡ ನಾವು ಇದನ್ನು ಟ್ರೈನ ಮಾಡೋದು ಬೇಡ ಅಂತ ಸರ್ಕೊಂಡು ಬಿಡ್ತಾರೆ. ಬಟ್ ನೀವು ಹಿಂಗೆ ಟ್ರೈ ಮಾಡಿ ನೋಡಿರಿ, ಕೆಲಸ ಭಾಳ ಕಡಿಮೆ, ನಾವು ಕನ್ಫ್ಯೂಸ್ ಆಗಂಗಿಲ್ಲ ಯಾವುದೇ ರೀತಿಯಲ್ಲಿ. ಓಕೆ, ಹಿಂಗೆ ಲೈನಿಂಗ್ನ ಒಳಗಡೆಯಿಂದ ಸ್ಟಿಚ್ನ ಮಾಡ್ಕೊಳತ್ತೀನಿ. ಓಕೆ, ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ. ಇಲ್ಲಿನೂ ನಿಮ್ಗೆ ಯೂಸ್ಫುಲ್ ಟಿಪ್ಸ್ ಅದಾವೆ. ಈಗ ಟರ್ನಿಂಗ್ ಒಳಗೆ ನೋಡಿರಿ, ಇಲ್ಲಿ ನಾನು ಕಚ್ನ ಹೊಡ್ಕೊಳ್ತೀನಿ. ಇದರಿಂದ ಡೈರೆಕ್ಟಾಗಿ ನಿಮ್ಗೆ ಟರ್ನ್ ಮಾಡಿದಾಗ ಯಾವುದೇ ರೀತಿ ರಿಂಕಲ್ಸ್ ಬರೋಂಗಿಲ್ಲ ಅಲ್ಲಿ. ಓಕೆ, ನೀವು ಓವರ್ಲಾಕ್ ಮಷಿನ್ ಇದ್ದರೆ ಓವರ್ಲಾಕ್ನು ಮಾಡ್ಕೋಬೋದು. ಇಲ್ಲಿ ಈಗ ನಾವು ಮಿಡ್ ಪಾಯಿಂಟ್ ಏನು ತಗೊಂಡಿದ್ವಲ್ಲ ಅದಕ್ಕೆ ಇದರ ಒಂದು ಮಿಡ್ ಪಾಯಿಂಟಿಗೆ ಕಚ್ ಹೊಡ್ಕೊಂಡಿದ್ವಿ. ಅದನ್ನು ಸೇರಿಸ್ಬೇಕು. ಓಕೆ, ಇದನ್ನು ನೋಡಿರಿ ಈಗ ಹೆಂಗೆ ಬರ್ತದೆ ತೋರಿಸ್ತೇನೆ. ಮೇಲೆ ಬಟ್ಟೆ ಹಾಕಿದಾಗ ಅಷ್ಟೇ ನೀಟ್ ಬರ್ತದೆ, ನಿಮ್ಗೆ ತಲೆಗೆ ಇಡ್ಸೋದಿಲ್ಲ ಇದು. ನಾನು ಈ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಕಲ್ತ್ರಿ ಅಂದ್ರೆ ನಾನು ಜಾಸ್ತಿ ನಿಮಗೆ ಫಾರ್ಮುಲಾಗಳು ಅವು ಇವು ಅಂತ ಹೇಳಿ ತಲೆ ಕೆಡ್ಸಕ್ಕೆ ಹೋಗಂಗಿಲ್ಲ. ಈಗ ನೋಡಿರಿ ಇದು ಹಾಕಿದೆ ಅಂದರೆ ಎಷ್ಟು ಚಂದ ಕಾಣ್ತದೆ. ಹೌದಲ್ಲ, ಇದನ್ನು ಏನು ಮಾಡಬೇಕೀಗ, ಮಿಡ್ ಪಾಯಿಂಟ್ ಮತ್ತು ಇಲ್ಲಿ ಬಂದಿರುವಂಥ ಮಿಡ್ ಪಾಯಿಂಟಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ನಾನು. ಇದರಿಂದ ಕಪ್ಗೆ ಆ ಕಡೆ ಈ ಕಡೆ ಸರಿದಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅದೇನು ಉದ್ದನೂ ನೀವು ಸ್ಟಿಚ್ ಹಾಕ್ಕೋಬೇಕನ್ನೋಂಥದ್ದು ಏನಿಲ್ಲ. ಚೂರು ಒಂದು 2 ಇಂಚಿನಷ್ಟು ಅಥವಾ 1 ಇಂಚಿನ ಸ್ಟಿಚ್ನ ಹಾಕ್ಕೊಂಡ್ರಿ ಅಂದ್ರೆ ಸಾಕು. ಓಕೆ, ಈಗ ಇದನ್ನ ಏನು ಮಾಡಬೇಕು, ಮೇನ್ ಫ್ಯಾಬ್ರಿಕ್ ಹೆಂಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ನೋಡಿರಿ. ಎಷ್ಟು ಈಸಿ ಅದ. ಮೇನ್ ಫ್ಯಾಬ್ರಿಕ್ ನೋಡಿರಿ, ಹಿಂಗೆ ಉಲ್ಟಾ ಇಟ್ಟು ಅಂದ್ರೆ ಸೀದಾ ಎರಡು ಜಾಯಿನ್ ಆಗಬೇಕು, ಎರಡು ಸೇರಬೇಕು. ಸೀದಾ ಇರೋಂಥ ಪಾರ್ಟ್ ಎರಡು ಜಾಯಿನ್ ಆದವು ಅಂದ್ರೆ ನೀವು ಉಲ್ಟಾ ಮಾಡಿದಾಗ ಕರೆಕ್ಟಾಗಿ ಬರ್ತದೆ. ಓಕೆ, ನೋಡಿದ್ರಲ್ಲ ಈಗ ಎಷ್ಟು ಈಸಿ ನೋಡಿರಿ. ನಾನು ಪ್ರತಿ ಯಾವುದ್ಯಾವುದೋ ಒಂದು ವಿಡಿಯೋ ನೋಡ್ತಿರ್ತೀನಿ, ಅದರೊಳಗೆಲ್ಲ ಅವರು ತಿಳಿಸಿರೋದು ನೋಡಿದ್ರೆ ನಮ್ಗೆ ತಿಳಿಯಂಗಿಲ್ಲ, ಅಷ್ಟು ಕನ್ಫ್ಯೂಷನ್ಸ್ ಎಲ್ಲ ಇರ್ತಾವೆ. ಇಷ್ಟ ನೋಡಿರಿ ಎಷ್ಟು ಈಸಿ ಹೇಳ್ಕೊಟ್ಟಿನಿ ಇವತ್ತು. ಎಷ್ಟೋ ಸಿಕ್ಕಾಪಟ್ಟೆ ನಿಮ್ಗೆ ಟಿಪ್ಸ್ಗಳು ಇದ್ರೊಳಗೆ ಹೇಳಿ ನಾನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇದಕ್ಕೂ ನೀವು ಕಚ್ನ ಹೊಡಿಬೇಕು, ಈ ರೀತಿ ಕಟ್ಟಿಂಗ್ನ ಮಾಡ್ಕೋಬೇಕು. ಕಾರ್ನರ್ ಕಟ್ಟಿಂಗ್ ಟರ್ನಿಂಗ್ ಇತ್ತಂದ್ರೆ ಪ್ರತಿ ಒಂದು ಟರ್ನಿಂಗಿಗೂ ಈ ರೀತಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳೇಬೇಕು. ಅವಾಗ ನೀಟಾಗಿ ಕೂಡ್ತೈತಿ, ರಿಂಕಲ್ಸ್ ಬರೋಂಗಿಲ್ಲ. ಓಕೆ, ಇಲ್ಲೊಂದು ಬೇಕಿದ್ರೆ ನೀವು ಐರನನ್ನು ಮಾಡ್ಕೊಂಬಿಟ್ರಿ. ನೋಡಿ ಎಷ್ಟು ನೀಟಾಗಿ ಬಂತು, ಶೇಪು ಸಹಿತ ಅಷ್ಟು ಚಂದ ಬಂದದ. ಹೌದಲ್ಲ. ಓಕೆ, ಕಪ್ಸ್ ನೋಡಿ ಅಷ್ಟು ನೀಟಾಗಿ ಸೂಪರಾಗಿ ಕೂತಾವ ನೋಡಿರಿ. ಇದು ಫಿನಿಶಿಂಗ್ ಸಾಕಪ್ಪ ನೋಡಿರಿ. ಎಲ್ಲೂ ನಮ್ಗೆ ಬಟ್ಟೆ ಆಯ್ತು ಗಲೀಜು ಅದು ಇದು ಏನೂ ಕಾಣ್ತಾ ಆಗ್ತಿಲ್ಲ. ಈಸಿ, ಇದು ಭಾಳ ಈಸಿ ಟೆಕ್ನಿಕ್ ಇದು ಹೊಲಿಯೋದು. ಈಗೇನು ಮಾಡ್ತೀನಿ, ಅದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಓಕೆ, ಎಲ್ಲ ಕಡೆ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ನೀವು ಪಟ್ಟಿ ಕೊಟ್ಟು ಟರ್ನ್ ಮಾಡಿಬಿಟ್ರಿ ಅಂದ್ರೆ ಪ್ರಿನ್ಸಸ್ ಕಟ್ಟಿಂಗ್ ವಿತ್ ಪ್ಯಾಡ್. ಓಕೆ, ರೆಡಿ. ನೀವು ಹಿಂಗೆ ಫಿನಿಶಿಂಗ್ ಕೊಟ್ಬಿಟ್ರಿ ಅಂದ್ರೆ ಕಸ್ಟಮರ್ ಫುಲ್ ಹ್ಯಾಪಿ. ಸಿಕ್ಕಾಪಟ್ಟೆ ಒಂದು ಕೊಡೋ ಹತ್ರ ಬ್ಲೌಸ್ನ ಅವ್ರೊಂದು 10-20 ಬ್ಲೌಸ್ ನಿಮ್ಗೆ ನಿಮ್ಮ ಕಡೆನೇ ಬಂದು ಕೊಡ್ತಾರೆ. ಓಕೆ, ಇಲ್ಲಿ ಪಟ್ಟಿ ಕೊಟ್ಕೊಂಡು ರೆಡಿ ಮಾಡ್ಕೊಳ್ರಿ. ಓಕೆ, ಈಗ ಬ್ಯಾಕ್ ಸೈಡಿಂದ ನಾನು ಇದಕ್ಕೆ ಶೇಪ ಬೇರೆ ಕೊಡತ್ತೇನೆ. ಯಾಕಂದ್ರೆ ಅವ್ರು ಹೇಳಿದ್ರು ನಮ್ಗೆ ಈ ಥರ ಬೇಕು ಪ್ಯಾಟ್ರನ್ ಕಳಿಸಿದ್ರು ಅಂಥೇಳಿ ಅವ್ರಿಗೆ ಕಲಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಹಾಕಿದ್ದೆ ನಾನು. ಈಗ ಇಲ್ಲಿ 1 ಇಂಚು ಅಥವಾ 1.5 ಇಂಚು ಬ್ಯಾಕ್ ಸೈಡ್ ತೆಕ್ಕೊಳ್ಳೇಬೇಕು. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಶೇಪ್ನ ತೆಗಿತೀನಿ. ಈಗ ಫಸ್ಟ್ ಇದು ರೌಂಡ್ ಏನು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಫಿನಿಶಿಂಗ್ ಕೊಡಬೇಕು. ಬಟ್ ನಾನು ಇಲ್ಲಿ ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡೆ, ಬಟ್ಟೆನೇ ಇರಲಿಲ್ಲ, ಹಾಗಾಗಿ ಬಿಟ್ಟೆ ಅಷ್ಟು.
ಬ್ಯಾಕ್ ಸೈಡು ನಾನು ಪೈಪಿಂಗ್ ಕೊಟ್ಟಿದ್ದೆ ಅಂದ್ರೆ ಮಸ್ತ್ ಲುಕ್ ಬರ್ತಿತ್ತು. ಬಟ್ ಬಟ್ಟೆ ಭಾಳ ಕಡಿಮೆ ಇತ್ತು, ಹಾಗಾಗಿ ಇದ್ದಿದ್ರಾಗನ ಫ್ರಂಟ್ ಸೈಡ್ ಅಷ್ಟೇ ನಾನು ಲುಕ್ ಬರೋಂಗೆ ಕೊಟ್ಟೇನಿ. ಈಗ ನೋಡಿ ಇದಕ್ಕೆ ನಾನು ಹೆಂಗೆ ಹಚ್ತೀನಿ. ಇದಕ್ಕೇನು ಅವಶ್ಯಕತೆ ಇಲ್ಲ ಕ್ಯಾನ್ವಾಸ್ ಇದಕ್ಕೆ ಹಾಕಿಲ್ಲ ಅಂದ್ರೆ ಭಾಳ ದಿನ ಬರೋಂಗಿಲ್ಲ. ಎಷ್ಟು ಒಂದು 4-5 ದಿನ ಒಂದು 4-5 ತಿಂಗಳು ಅಥವಾ ಒಂದು ಇಲ್ಲಪ್ಪ ಜಾಸ್ತಿ ಅಂದರೂ ಒಂದು 2-3 ವರ್ಷ ಯೂಸ್ ಮಾಡ್ತಾರೆ. ಆಮೇಲೆ ಮತ್ತು ಲಾಂಗ್ ಲೈಫ್ ಯೂಸ್ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಯಾವುದೇ ರೀತಿ ಕ್ಯಾನ್ವಾಸ್ ಹಾಕಿಲ್ಲ. ಇಲ್ಲಿ ನೀವು ಬೇಕಿದ್ದರೆ ಪೈಪಿಂಗ್ ಕೊಟ್ಕೊಳ್ಬೋದು. ಪೈಪಿಂಗ್ ಏನು ಕಲಿಸೇನಿಲ್ಲ ನಿಮ್ಗೆ. ಅದೇ ರೀತಿ ಪೈಪಿಂಗ್ನ ಮಾಡಿಕೊಂಡು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಒಳಗೆ ಹಾಕ್ಬೋದು. ಓಕೆ, ಈಗ ಟರ್ನಿಂಗ್ ಮಾಡಿ ನಾನು ಹೆಮ್ಮಿಂಗ್ ಮಾಡ್ತೀನಿ. ಇದಕ್ಕೆ ಇದು ಈ ಒಂದು ಸ್ಟಿಚ್ ಏನದ ಅಲ್ಲ, ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಬರಬೇಕು. ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಅದ್ರ ಮೇಲೆ ಸ್ಟಿಚ್ ಬರಲೇಬಾರ್ದು. ಓಕೆ ನೋಡಿ, ಈ ಒಂದು ವಿಡಿಯೋ ಒಳಗೆ ಎಷ್ಟೆಲ್ಲ ಕಲ್ತ್ರಿ ನೀವು. ಓಕೆ, ಕತ್ಲಾಗ್ಯದ, ಬಟ್ ಇಲ್ಲಿ ಟ್ರೈಪಾಡ್ ಇಟ್ಟೆಲ್ಲ ಅದ್ರದ್ದು ನೆರಳು ಬಿದ್ದೈತಿ. ಇದ್ರಾಗ ಏನು ಕಾನ್ಸೆಪ್ಟ್ ಅಂತ ನಿಮಗೆ ಅದು ಹೇಳ್ಕೊಡ್ಬೇಕು ಅನ್ನೋದಷ್ಟು. ಬಟ್ ಬೆಳಗ್ಗೆ ನಾನು ಮಾಡಬೇಕು ಇದು ವಿಡಿಯೋ ಅಂದ್ಕೊಂಡೆ, ಬಟ್ ಈ ಒಂದು ಬ್ಲೌಸ್ ಅರ್ಜೆಂಟ್ ಇತ್ತು ಅಂತ ಹೇಳಿ ನಾನು ಇದನ್ನು ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ, ವಿಡಿಯೋನ ಮಾಡಿದೆ ಅಷ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರೆಲ್ಲ ಬಿಗಿನರ್ಸ್ ಇದ್ದೀರಿ ಅದಕ್ಕೆ ಹೇಳ್ತೀನಿ, ಪ್ರತಿಯೊಂದು ವೀಡಿಯೋಸು ನಿಮ್ಗೆ ಭಾಳ ಹೆಲ್ಪ್ ಆಗ್ತಾವೆ. ಅದ್ರಾಗ ಟಿಪ್ಸ್ಗಳಂತ ಇರ್ತಾವೆ. ಹೊಲಿಯೋದಷ್ಟೇ ಕಲಿತೀವಿ ನಾವು ಯಾರ್ಯಾರ ಹತ್ರ ಹೋಗಿ, ಅದು ನಡೆಯಂಗಿಲ್ಲ. ನಾವು ಟಿಪ್ಸ್ಗಳ ಮೇಲೆ ಹೋದ್ವಿ ಅಂದ್ರೆ ಒಂದು ಫ್ಯಾಷನ್ ಡಿಸೈನರ್ ನೀವು ಆರಾಮಾಗಿ ಬುಟಿಕ್ ಆಯ್ತು ಆರಾಮಾಗಿ ನಡೆಸ್ಬೋದು. ಈಗ ನೋಡಿರಿ, ಬ್ಯಾಕ್ ಸೈಡಿಂದ ರೆಡಿ ಆಯ್ತಲ್ಲ, ಅದಕ್ಕೆ ಜೋಡಿಸಾತೀನಿ. ಎಸ್, ಕರೆಕ್ಟಾಗಿ ಹಿಂಗೆ ಜೋಡಿಸ್ಕೊಂಡು, ಓಕೆ, ಈ ಪ್ರಿನ್ಸಸ್ ಕಟ್ಟಿಂಗ್ ಒಳಗೆ ಸಮಾನ ಇರಬೇಕು ಹೈಟ್ ಎರಡು. ಇಲ್ಲಿ ನಂಗೆ ಜಾಸ್ತಿ ಬರತ್ತೆ, ಹಾಗಾಗಿ ಇಷ್ಟು ಕಟ್ಟಿಂಗನ್ನು ಮಾಡಿಕೊಂಡೆ. ಓಕೆ, ಒಂದು ಅರ್ಧ ಇಂಚಿನಷ್ಟು. ಓಕೆ, ಟ್ರೆಂಡಿ ಡಿಸೈನ್ನ ಅದನ್ನು ಕಲಿಸ್ಕೊಡ್ರಿ ಅಂತ ಕೇಳ್ತಿದ್ರಿ. ಹಾಗಾಗಿ ಈ ಒಂದು ವಿಡಿಯೋನ ಹಾಕೇನಿ. ಇದ್ರೊಳಗೆ ಸಿಕ್ಕಾಪಟ್ಟೆ ಟಿಪ್ಸ್ಗಳು ಕೂಡ ಕೊಟ್ಟೇನಿ. ನೋಡಿರಿ, ನಾನು ಹ್ಯಾಂಡ್ಸಿಗೂ ಇಲ್ಲಿ ಪೈಪಿಂಗನ್ನು ಹಾಕೇನಿ. ಓಕೆ, ಬ್ಯಾಕ್ ಸೈಡ್ ಹಿಂಗೆ ಒಂದು ಉಕ್ಕನ್ನು ಹಾಕೇನಿ. ಇದಕ್ಕೆ ಸಿಂಪಲ್ಲಾಗಿನ ಹೈ ನೆಕ್ಕ ಇರಲಿ ಅಂತ ಹೇಳಿ ಮಸ್ತಾಗಿ ಫಿನಿಶಿಂಗ್ ಬಂದದ. ಇದನ್ನು ಕಲಿಬೇಕಲ್ಲ, ಸೊ ನೆಕ್ಸ್ಟ್ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾ ಇರಿ, ನೀವು ಆರಾಮಾಗಿ ಕಲಿಬೋದು. ಈಗ ನೋಡಿರಿ, ಇಲ್ಲಿ ಉಕ್ಸನ್ನು ನಾನು ಇಲ್ಲಿ ಯಾವುದೇ ರೀತಿ ನಿಮ್ಗೆ ಕಾಣಿಸತ್ತಿಲ್ಲ, ಅಷ್ಟು ಚಂದ ಫಿನಿಶಿಂಗನ್ನು ಕೊಟ್ಟೇನಿ. ಒಳಗಡೆ ಹಾಕಿ ಉಕ್ಸ್ನ ಸ್ಟಿಚ್ ಮಾಡೇನಿ. ಇದನ್ನು ಎಲ್ಲ ಕಲಿಬೇಕಂದ್ರೆ ನೆಕ್ಸ್ಟ್ ಒಂದು ಶಾರ್ಟ್ನ ಅಪ್ಲೋಡ್ನ ಮಾಡ್ತೀನಿ. ಓಕೆ, ಅದನ್ನು ನಮಗೇನಂದ್ರೆ ಕಲಿಬೇಕು, ನೀವು ಚಂದ ಫಿನಿಶಿಂಗ್ ಮಾಡಿ ಕಸ್ಟಮರ್ಗೆ ಕೊಡಬೇಕು. ನೆಕ್ಸ್ಟ್ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡುವಂತ್ರಿ. ಬಾಯ್.